ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಲನ್. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೊಬ್ಯಾಬಿಲಿಟಿ ಮೇಲೆ 15 ಮಾರ್ಕ್ಸ್ ಪ್ರಾಬ್ಲಮ್ಗಳನ್ನು ನೋಡೋಣ. ಓಲ್ಡ್ ಕ್ವಶನ್ ಪೇಪರ್ದಲ್ಲಿ ಬಂದಿರುವಂತಹ ಒಂದು ಕ್ವಶನ್ ಅನ್ನು ಡಿಸ್ಪ್ಲೇ ಮಾಡ್ತೀನಿ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಆನ್ ಈವನ್ ನಂಬರ್ ಆರ್ ಆಡ್ ನಂಬರ್ ವೆನ್ ಎ ಡೈಸ್ ಈಸ್ ಥ್ರೋನ್? ಒಂದು ಡೈಸ್ ಅನ್ನ ಥ್ರೋ ಮಾಡಿದಾಗ ಈವನ್ ನಂಬರು ಆರ್ ಆಡ್ ನಂಬರು ಪ್ರೊಬ್ಯಾಬಿಲಿಟಿ ಏನು ಅಂತ ಪ್ರಶ್ನೆ ಕೇಳಿದಾರ. ಕ್ವಶನ್ ನಲ್ಲಿನ ಅಬ್ಸರ್ವ್ ಮಾಡ್ರಿ, ಆರ್ ಅಂತ ಹೇಳಿ ವರ್ಡ್ ಯೂಸ್ ಮಾಡ್ಯಾರ. ಆರ್ ಅಂತ ಇರೋದ್ರಿಂದ ಇಲ್ಲಿ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇವೆಂಟ್ ಎಡಿಷನ್ ಥಿಯರಮ್ ಅನ್ನ ಅಪ್ಲೈ ಮಾಡಿ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಬೇಕು. ಫಸ್ಟ್ ಔಟ್ಕಮ್ಸ್ ಗಳೇನು ಅಂತ ಬರೋಣ ಅಂತ. ನಾವು ಔಟ್ಕಮ್ಸ್ ಗಳಲ್ಲಿ ನಮ್ಗೆ ಶಾಂಪಲ್ ಸ್ಪೇಸ್ ಅಂತ ನೋಡೋದಾದ್ರೆ ಇರೋದು ಡೈಸ್ ದಲ್ಲಿ 1 ರಿಂದ 6 ನಂಬರ್ಗಳು. ದೇರ್ಫೋರ್ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 6 ಆಗ್ತೈತಿ. ಈವೆಂಟ್ ಎ ಏನ್ ಬರ್ಕೊಳ್ಳೋದು ನಾವು ಈವನ್ ನಂಬರ್ ಅಂತ ಬರೆಯೋಣ ಅಂತ. ಈವನ್ ನಂಬರ್ ಎಷ್ಟು ಇರ್ತಾವ್ರಿ ಒಂದು ಡೈಸ್ ದಲ್ಲಿ? 2, 4, 6. ಎನ್ ಆಫ್ ಎ ಇಸ್ ಈಕ್ವಲ್ ಟು 3. ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಎಷ್ಟಿದೆ? 3 ಐತಿ, ಡಿವೈಡೆಡ್ ಬೈ 6. 3 ಡಿವೈಡೆಡ್ ಬೈ 6 ಸಿಂಪ್ಲಿಫೈ ಮಾಡಿದ್ರೆ 1 ಡಿವೈಡೆಡ್ ಬೈ 2 ಬರುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು ಆಡ್ ನಂಬರ್ ಪ್ರೊಬ್ಯಾಬಿಲಿಟಿಯನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಇವೆಂಟ್ ಬಿ ಅಂತ ನಾನು ಬರಿತೀನಿ. ಗೆಟ್ಟಿಂಗ್ ಆಡ್ ನಂಬರ್ ಡೈಸ್ ದಲ್ಲಿ 1, 3, 5 ಅನ್ನೋದೇನು ಆಡ್ ನಂಬರ್ಗಳು. ಎನ್ ಆಫ್ ಬಿ 3 ಆಯ್ತು. ಪಿ ಆಫ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. 3 ಡಿವೈಡೆಡ್ ಬೈ 6 ಇದು ಸಿಂಪ್ಲಿಫೈ ಮಾಡಿದ್ರೆ 1/2 ಬರ್ತೈತಿ. ದೆನ್ ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಸ್ಟೆಪ್ ಈಸ್ addition theorem becomes P of A union B is equal to P of A plus P of B. P of A calculate ಮಾಡಿರಿ ಹಿಂದೆ 1 divided by 2. Then P of B ನು ಕೂಡ 1 divided by 2 ಐತಿ. ಕಾಮನ್ 2 ಬಂತು. 1 plus 1 divided by 2. Therefore 2 divided by 2 ಮಾಡಿದ್ರೆ ಪ್ರೊಬ್ಯಾಬಿಲಿಟಿ ಎಷ್ಟು ಬರುತ್ತೆ? 1 ಬರುತ್ತೆ. 2015 question. A bag contains 9 tickets, 1 to 9 number. A ticket is drawn at random from the bag. What is the probability that the drawn ticket is first one even number, second one odd number? ಇಲ್ಲಿನೂ ಕೂಡ ಎನ್ ಆಫ್ ಎಸ್ ಅವರ ಕೊಟ್ಟಾರ. ಎಷ್ಟು ಅಂತ ಹೇಳಿ 9 ಟಿಕೆಟ್ಸ್ ಅಂತ ಮೆನ್ಷನ್ ಅವರೇ ಮಾಡಿದಾರ. ಫಸ್ಟ್ ಒನ್ ಈವನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು, ಆಡ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದೇ ರೀತಿಯ ಥಿಯರಮ್ ಇಲ್ಲಿ ಅಪ್ಲೈ ಆಗೋಂಗಿಲ್ಲ. ಸಿಂಪಲ್ ಪ್ರೊಬ್ಯಾಬಿಲಿಟಿ ಕ್ಲಾಸಿಕಲ್ ಡೆಫಿನೇಷನ್ ಮೇಲೆ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡಬೇಕು. ಎನ್ ಆಫ್ ಎ ಎಷ್ಟಾಯ್ತು ಆಗಿದ್ರೆ 9. ಇವೆಂಟ್ ಎ ಈವನ್ ನಂಬರ್ 1 to 9 ಒಳಗೆ ಈವನ್ ನಂಬರ್ ಯಾವ ಅದಾವು ಅಂತ ಬರೀರಿ. 2, 4, 6, 8. ಎನ್ ಆಫ್ ಎ ಎಷ್ಟಾಯ್ತ್ರಿ? ಕೌಂಟ್ ಮಾಡ್ರಿ. ಇವು ಎಷ್ಟು ಅದಾವ ನಂಬರ್ಸ್? 4 ಅದಾವ. ಎನ್ ಆಫ್ ಎ ಇಸ್ ಈಕ್ವಲ್ ಟು 4. ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಅಪ್ಲೈ ಮಾಡ್ರಿ. 4 ಡಿವೈಡೆಡ್ ಬೈ 9 ಬರುತ್ತೆ. ದೆನ್ ಬಿ ಇವೆಂಟು ಆಡ್ ನಂಬರ್ ಅಂತ ಬರಿಬೇಕು. ಆಡ್ ನಂಬರ್ದಲ್ಲಿ ಇರೋದು ಯಾವುದು? 1 to 9 ನಂಬರ್ ಒಳಗಿರುವಂತಹ ಆಡ್ ನಂಬರ್ಗಳನ್ನು ನೀವು ಬರಿಬೇಕು. 1, 3, 5, 7, 9. ಇವು ಎಷ್ಟು ಅದಾವು? ಎನ್ ಆಫ್ ಬಿ ಅಂದ್ರೆ 5. ಸಿಂಪಲ್ 5 ಡಿವೈಡೆಡ್ ಬೈ 9 ಬರೆದ್ರೆ ನಿಮ್ದು ಪ್ರಾಬ್ಲಮ್ ಕಂಪ್ಲೀಟ್ ಆಗತ್ತೆ. Third problem 2016 is from a bag containing 10 white and 6 green balls is drawn at random. What is the probability that it will be A white ball, B green ball and C white and green ball? ಇಲ್ಲಿ ಶಾಂಪಲ್ ಸ್ಪೇಸ್ ಅಂದ್ರೆ ಏನು? 10 plus 6. 10 plus 6 ಮಾಡಿದ್ರೆ ಅದ ಔಟ್ಕಮ್ಸ್ ಆಗಿರ್ತೈತಿ. ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 16. ಎ ಏನ್ ಹೇಳ್ಯಾರ? ವೈಟ್ ಬಾಲ್ ಅಂತ ಹೇಳಿದಾರ. ಹಾಗಾಗಿ ವೈಟ್ ಬಾಲ್ ಎಷ್ಟು ಇದಾವ? 10 ವೈಟ್ ಬಾಲ್ಸ್ ಅದಾವ. ಎನ್ ಆಫ್ ಎ ಎಷ್ಟಾಯ್ತು? 10 ಆತ. ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಅಪ್ಲೈ ಮಾಡ್ರಿ. ಸಿಂಪಲ್ ಥಿಂಗ್ 10 ಡಿವೈಡೆಡ್ ಬೈ 16 ಬರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಹೋದಂಗ ಬಹಳಷ್ಟು ಈಸಿ, ಒಂದು 5 ಮಿನಿಟ್ಸ್ ಒಳಗ ನೀವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಬಿಡ್ತೀರಿ. ಉಳಿದಿರೋ ಎಲ್ಲ ಯೂನಿಟ್ಗಳಿಗಿಂತ ಇದು ಸ್ವಲ್ಪ ಸರಳ ಆಗಿ ಇದೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 5 ಡಿವೈಡೆಡ್ ಬೈ 8 ಬರುತ್ತೆ.
ಬಿ ಯಾವುದು ಅಂತಂದ್ರೆ ಗ್ರೀನ್ ಬಾಲ್ ಅಂತ ಹೇಳಿದ್ದಾರೆ. ಗ್ರೀನ್ ಬಾಲ್ ಎಷ್ಟು ಇದಾವೆ ಇರೋದು, ಅದರಲ್ಲಿ ಗ್ರೀನ್ ಬಾಲ್ ಇರೋದು 6 ಬಾಲ್ಸ್ಗಳಿದಾವ. ಎನ್ ಆಫ್ ಬಿ ಅಂದ್ರೆ 6 ಅನ್ನ ಬರಿಬೇಕು. ಪ್ರೊಬಬಿಲಿಟಿ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 6 ಡಿವೈಡೆಡ್ ಬೈ 16 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 3 ಡಿವೈಡೆಡ್ ಬೈ 8 ಬರುತ್ತೆ. ದೆನ್ ಸಿ ಒಂದು ಹೇಳಿದಾರೆ ಅವರಲ್ಲಿ. ಸಿ ಹೇಳಿರೋದು ಏನು ಅಂತಂದ್ರೆ ವೈಟ್ ಆ್ಯಂಡ್ ಗ್ರೀನ್ ಬಾಲ್ ಅಂತ ಹೇಳ್ಯಾರ. ನಿಮ್ಮ ವಿಚಾರ ಮಾಡ್ರಿ, ನೀವು ಟೋಟಲ್ ಇರುವಂತಹ 16 ಬಾಲ್ಗಳಲ್ಲಿ ಒಂದು ಬಾಲನ್ನು ಪಿಕ್ ಮಾಡಬೇಕು ಅಂತ ಅವ್ರು ಹೇಳ್ಯಾರ. ಇಲ್ಲಿ ನೀವು ಒಂದು ಬಾಲನ್ನು ಪಿಕ್ ಮಾಡಿದಾಗ ಗ್ರೀನ್ ಅಥವಾ ವೈಟ್ ಬರುತ್ತೆ ಹೊರತು ಗ್ರೀನ್ ಆ್ಯಂಡ್ ವೈಟ್ ಎರಡು ಬರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವು ಪಿಕ್ ಮಾಡ್ತಾ ಇರೋದು ಒಂದೇ ಬಾಲ್. 2 ಬಾಲ್ ಪಿಕ್ ಮಾಡತ್ತಿದೆ ಅಂದ್ರೆ ಅವಾಗ ಒಂದು ವೈಟ್ ಒಂದು ಗ್ರೀನ್ ಏನೋ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತೀರಿ. ಬಟ್ ನೀವು ಪಿಕ್ ಮಾಡ್ತಾ ಇರೋದೇ ಏನು ಒಂದೇ ಬಾಲ್ ಆಗಿರೋದ್ರಿಂದ ಸಾಧ್ಯತೆಗಳು ಇರೋದಿಲ್ಲ. ವೈಟ್ ಮತ್ತು ಗ್ರೀನ್ ಒಮ್ಮೆ ಪಿಕ್ ಮಾಡಿದಾಗ ಎರಡೂ ಬರಬೇಕು ಅನ್ನೋದು ಅಸಾಧ್ಯವಾದದ್ದು. ಹಾಗಾಗಿ ಪ್ರೊಬಬಿಲಿಟಿ ಆಫ್ ಡ್ರಾಯಿಂಗ್ ಎ ವೈಟ್ ಆ್ಯಂಡ್ ಗ್ರೀನ್ ಬಾಲ್, ಎ ಸಿಂಗಲ್ ಬಾಲ್ ಕೆನಾಟ್ ಬಿ both white and green at the same time. Probability of white and green is equal to 0. So the probability is 0 ಅಂತ ನೀವು ಬರಿಬೇಕು. ಹಿಂದೆ ಸಾಲ್ವ್ ಮಾಡಿರುವಂತಹ ಎಲ್ಲ ಪ್ರಾಬ್ಲಮ್ಗಳಿಗಿಂತ ಈ ಸಿ ಇವೆಂಟ್ ಏನು ಹೇಳ್ಯಾರಲ್ಲ ಸ್ವಲ್ಪ ಡಿಫ್ರೆಂಟ್ ಕೂಡ ಇದು ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಹಲವಾರು ಪ್ರಾಬ್ಲಮ್ಗಳನ್ನು ನೋಡೋಣ ಅಂತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. Thank you.